ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನನ್ನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಪೇಟಿಎಮ್ ಕಂಪನಿ ಡ್ಯೂಟಿ ಮಾಡಿ ಬಂದೆ ಗಾಯ್ಸ್. ಬೆಳಗ್ಗೆ 9 ಗಂಟೆಗೆ ಹೋಗಿದ್ದೆ, ರಾತ್ರಿ 9 ಗಂಟೆಗೆ ಬಂದಿದ್ದೀನಿ. ಟಯರ್ಡ್ ಆಗಿದೆ. ಈ ಪೇಟಿಎಮ್ ಕಂಪ್ನಿಲಿ ಕೆಲಸ ಹೇಗಪ್ಪ ಅಂದರೆ, ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟ್ನ ರೀಚ್ ಮಾಡಬೇಕು. ಟಾರ್ಗೆಟ್ ರೀಚ್ ಮಾಡೋದು ತುಂಬ ಕಷ್ಟ ಅಂತ ಅಲ್ಲ, ಸರಳ ಕೂಡ ಇದೆ. ಆದರೆ ಇಲ್ಲಿ ಒಂದೊಂದು ದಿನ ಒಂದೊಂದು ಊರು ಗಾಯ್ಸ್. ಒಂದಿನ ಮರಮನಹಳ್ಳಿ, ಒಂದಿನ ಗಿಣಿಗೇರಿ, ಈ ಥರ ಊರುಗಳಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ನ ರೀಚ್ ಮಾಡಿ ಬರಬೇಕು. ಮತ್ತು ಬರೋಕ್ಕೆ ಇವತ್ತು ತುಂಬ ಲೇಟ್ ಆಯಿತು. ಬರೋ ದಾರಿಯಲ್ಲಿ ಮರಮನಹಳ್ಳಿಯಿಂದ ಹೊಸಪೇಟೆವರೆಗೂ ಜರ್ನಿ ತುಂಬ ಅಂದರೆ ತುಂಬ ಚಳಿ ಇತ್ತು ಗಾಯ್ಸ್. ಹೇಗಿತ್ತಪ್ಪ ಅಂದರೆ ಫುಲ್ಲು ಐಸ್ ಗಡ್ಡೆ ಆಗಿಬಿಟ್ಟಿದೆ, ಫುಲ್ಲು ಚಳಿ ಗಾಯ್ಸ್. ಈಗ ತಾನೇ ಡ್ಯೂಟಿಯಿಂದ ಬಂದೆ. ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ. ನೋಡೋಣ ಬನ್ನಿ, ಮತ್ತು ಮನೇಲಿ ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಟೈಮ್ 9 ಗಂಟೆ ಆಗಿದೆ. ಬೆಳಗ್ಗೆ 8 ಗಂಟೆಗೆ ಹೋದಾತ, ಮತ್ತು ರಾತ್ರಿ 9 ಗಂಟೆ ಆಗಿದೆ. ಅಮ್ಮ ಊಟ ಮಾಡ್ತಿದ್ದಾರೆ, ಊಟದ ಜೊತೆ ಧಾರಾವಾಹಿ ನೋಡ್ತಿದ್ದಾರೆ. ಅಡ್ವರ್ಟೈಸ್ ಬಂದಿದೆ, ಬನ್ನಿ ಹೋಗೋಣ. ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಆಗಿನ ಮುಂಚೆ ಊಟ ನೋಡ್ಬಿಡ್ತೀನಿ ತಡಿ. ಊಟ ಏನೇ ಮಾಡಿದ್ದಾರೆ ಏನೇನಿಲ್ಲ. ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ. ಯಾವುದೋ ಸಾಂಬಾರು ಮಾಡಿದಾರಪ್ಪ, ಯಾವುದಿದು ಬದನೆಕಾಯಿ ಸಾಂಬಾರು ಇದೆ, ರೈಸ್ ಇದೆ, ಪಕ್ಕದಲ್ಲಿ ಬೆಂಡೆಕಾಯಿ. ಇವೆಲ್ಲ 3 ಸೇರಿಸಿ ಊಟ ಮಾಡೋಣ ಬನ್ನಿ ಗಾಯ್ಸ್. ಅಮ್ಮ ಬಿಸಿ ಬಿಸಿ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದಾರೆ. ಮನೆ ಊಟನೇ, ಹೊರಗಿನ ಊಟನೇ. ಇವಾಗ ಡ್ಯೂಟಿಗೆ ಹೋಗಿದ್ನಲ್ಲ, ಬರೀ ಎಗ್ ರೈಸು ಗೋಬಿ ತಿಂದು ಸಾಕಾಯ್ತು. ಹೊರಗಿನ ಊಟ ತಿನ್ನುವಾಗ ನೆನಪಾಗುತ್ತೆ ಮನೆ ಊಟ ಬೆಸ್ಟೇ ಅಂತ. ಯಾವಾಗಲೂ ಮನೆ ಊಟ ಬೆಸ್ಟೇ. ಮನೆ ಊಟನ ಜಾಸ್ತಿ ತಿನ್ನಿ, ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಗಾಯ್ಸ್. ಊಟ ಎಲ್ಲ ಮಾಡಿದ್ವಿ. ಇವಾಗ ಮಲಗೋ ಟೈಮ್ ಆಯಿತು. 9:30 10 ಗಂಟೆ ಆಯಿತು. ಬನ್ನಿ, ನಾವು ಮಲಗೋ ಜಾಗ ಎಲ್ಲಿದೆ ಹೇಗಿದೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ಈ ರೂಮು ಬರೀ ಸಾಮಾನಿಗೋಸ್ಕರ ಮಾಡಿದ್ವಿ, ಅದಕ್ಕೆ ಇಲ್ಲಿ ಕೂಡ ಜಾಗ ಇತ್ತು, ಅದಕ್ಕೆ ಇಲ್ಲೇ ಮಲ್ಕೋತೀವಿ ಗಾಯ್ಸ್ ನಾವು. ಇಲ್ಲಿ ನಮ್ಮ ಜೊತೆ ರೋಜಿ ಕೂಡ ಇದೆ ಗಾಯ್ಸ್. ಇದು ರೋಜಿ ಕೂಡ ನಿದ್ದೆ ಮಾಡ್ತಿದೆ ನೋಡಿ ಗಾಯ್ಸ್. ನಾವು ಲಾಗ್ ಮಾಡೋ ಸೌಂಡಿಗೆ ಎದ್ಬಿಡ್ತು ನೋಡಿ ಗಾಯ್ಸ್ ಅದು. ಹಾಯ್ ರೋಜಿ ಬಾ ಗಾಯ್ಸ್. ಈ ಲಾಗ್ನ ಎಲ್ಲಿಗೆ ಏನು ಮಾಡ್ತಿದ್ದೀನಿ, ಟೈಮ್ ಇದ್ದಿದ್ದಿಲ್ಲ ಗಾಯ್ಸ್, ಅದಕ್ಕೆ ಮಿನಿ ಲಾಗ್ ಮಾಡಿದೆ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.